ಜೀವನ ಜೀವನವೇ ಯೋಗ. बोलो भारत माता की ಜೈ ಬೋಲೋ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕೆ ಎಲ್ರಿಗೂ ನಮಸ್ಕಾರ. ಗುರು, ವೆಲ್ಕಮ್ ಟು ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್. ಗುರು, ಇವತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಒಂದು ಚಾಲನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಏನಿದು ಚಾಲನಾ ಕಾರ್ಯಕ್ರಮ ಅನ್ನೋದು ನಿಂಗೆ ಗೊತ್ತಾಗಬೇಕು ಅನ್ನೋದಾದರೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡು. ಸೊ ಇನ್ಯಾಕ್ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗುರು, ಚಾಲನಾ ಕಾರ್ಯಕ್ರಮ ಅಂದರೆ ಬೆಟ್ಟ ಹತ್ತೋದಂತೆ. ಸೊ ನಾವೀಗ ಮೀನಗುಂದಿ ಮಲೆ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿದ್ದೀವಿ. ಸೊ ಇದ್ರ ವಿಶೇಷತೆ ಏನು ಅಂತ ಅಣ್ಣವ್ರನ್ನೇ ಕೇಳಿ ತಿಳಿಯೋಣ, ಬನ್ನಿ. ದೇವಸ್ಥಾನ ಮಧುಗಿರಿ ಅಂತ ಇದ್ರ ಇತಿಹಾಸ ಏನಿರ್ಬೋದಣ್ಣ? ರಂಗನಾಥ ಸ್ವಾಮಿ ಈ ಪಾದದಿಂದ ಹಿಡಿದು ಅಲ್ಲಿ ದೇವಸ್ಥಾನದ ಪಾದದವರೆಗೂ ಕೂಡ ಹಾರಿ ದೇವಸ್ಥಾನದ ಮೇಲ್ಗಡೆ ನಿಂತಿದ್ದಾರೆ. ಇಲ್ಲಿ ಕೆಳಗಡೆ ಕೂಡ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಮತ್ತು ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಪ್ರತಿ ಏಪ್ರಿಲ್ನಲ್ಲಿ ಒಂದ್ಸರಿ ಜಾತ್ರೆ ನಡೀತದೆ. ಈ ಜಾತ್ರೆಯನ್ನು ನಡೆದಾಗ ಸುಮಾರು ಭಕ್ತಾದಿಗಳು ಬಂದು ಗಂಜಲಗುಂಟೆ, ಮರುವೇಕೆರೆ, ಈ ಸುತ್ತಮುತ್ತ ದಾಸಪ್ಪನಪಾಳ್ಯ, ಮುದ್ದೇನಹಳ್ಳಿ ಮತ್ತು ಯರಗುಂಟೆ ಎಲ್ಲ ಗ್ರಾಮದ ಗ್ರಾಮಸ್ಥರು ಕೂಡ ಇಲ್ಲಿ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಕೊಪ್ಪರಿಗೆ ಮಾಡ್ಕೊಂಡಿದ್ದಾರೆ. ಆ ಕೊಪ್ಪರಿಗೆ ಮುಖಾಂತರ ಅವರು ಭಕ್ತಾದಿಗಳು ಸ್ವಾಮಿಯ ಪೂಜೆ, ಹೂವು ಯಥೇಚ್ಛವಾಗಿ ಹೂವನ್ನು ಹಾಕಿ ಅಲಂಕಾರ ಮಾಡಿ ಆ ರಥವನ್ನು ಇಳಿದು ಅಲಂಕರಿಸಿ ಇದು ಮಾಡ್ತಾರೆ. ಪ್ರತಿ ಶನಿವಾರ ಇಲ್ಲಿ ಪೂಜೆ ನಡೆಯುತ್ತೆ ಸ್ವಾಮಿಗೆ, ಮತ್ತು ಅನ್ನಸಂತರ್ಪಣೆ ಸಹ ಪ್ರತಿ ಶನಿವಾರ ನಡೀತದೆ. ಈ ಒಂದು ಸೇವೆಗೆ ಎಲ್ಲ ಭಕ್ತಾದಿಗಳು ಕೃಪಾರ್ಥರಾಗಿ ಪ್ರಭು ಶ್ರೀರಾಮ್ ಮಹಾರಾಜ್ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಯೋಗವೇ ಜೀವನ. ಜೀವನವೇ ಯೋಗ. ಬೆಟ್ಟ ಈಸಿಯಾಗಿದೆ ಹತ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಮಲೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತಲೂ ಫಾಗ್, ತುಂಬಾ ಚೆನ್ನಾಗಿದೆ ಗುರು. ನಾನಂತೂ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಮೇಲ್ಗಡೆ ಏನಿದೆ ಅಂತ ನೋಡೋಣ. ಗುರು, ಈ ಚಾಲನಾ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂದರೆ, ನಮ್ಮ ಯೋಗ ಬಂಧುಗಳ ಜೊತೆ ಡಾಕ್ಟರ್ JK ಜಯರಾಮ್ ಸರ್ ಕೂಡ ಬಂದಿದ್ದರು. ಸೊ ಈ ರೀತಿ ಬೆಟ್ಟ ಹತ್ತೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅವ್ರ ಮಾತೆಲ್ಲ ಕೇಳೋಣ, ಬನ್ನಿ. ನಾವು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತಿರ್ತೀವಿ. ಹೃದಯ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ವ ಅಂತ. ಇದು ಹತ್ತಿ ಸಕ್ಸಸ್ ಆದರೆ ಟ್ರೆಡ್ಮಿಲ್ TMT ಬೇಕಾದ ಅವಶ್ಯಕತೆಯೇ ಇಲ್ಲ. ಗುರು, ಈ ಚಾಲನಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಎಂಜಾಯ್ಮೆಂಟ್ ಮಾಡಿದ್ದೀವಿ. ಇನ್ನು ಈ ಬೆಟ್ಟ ಹತ್ತೋದೇ ಒಂದು ಚಾಲೆಂಜಿಂಗ್ ಆಗಿತ್ತು. ಅದು 1/2 ಅವರಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಬೆಟ್ಟದ ಮೇಲೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ನೋಡಿ. ಗುರು, ಬೆಟ್ಟದ ಮೇಲೆ ಇಲ್ಲೊಂದು ಕಲ್ಯಾಣಿ ಸಿಗುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ನೀರು ಆಳ ಇದೆ, ಅಪಾಯದ ಜಾಗ, ಯಾರೂ ಈಜಕ್ಕೆ ಹೋಗ್ಬಿಡಿ ಅಂತಲೂ ಹಾಕಿದ್ದಾರೆ. ಸೊ ಇದೆಲ್ಲ ಏನಕ್ಕೆ ಹಾಕಿದ್ದಾರೆ ಅಂತ ವಿಚಾರಿಸಿದ್ರೆ, ಇಲ್ಲಿ ಯಾರೋ ಈಜಾಡೋಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರಂತೆ. ಸೊ ಬಿ ಕೇರ್ಫುಲ್. ತುಂಬಿದೆ ಅಲ್ಲಿ ಇಲ್ಲಿವರೆಗೂ ಬರುತ್ತೆ ಸರ್. ಅದು ಐತಲ್ಲ, ಕಂಟಿದೆಯಲ್ಲ. ಫುಲ್ ಮಳೆಗಾಲ ಇಲ್ಲಿವರೆಗೆಲ್ಲ ಇದೆ. ನೀರು ಯಾವತ್ತೂ ಬತ್ತೋಗಿಲ್ವಣ್ಣ? ಬರ್ತೋಗಲ್ಲ, ಇದ್ದೇ ಇರುತ್ತೆ ನೀರು. ಎಂಥ ಬೇಸಿಗೆ ಕಾಲದಲ್ಲಿ 3 ವರ್ಷ ಮಳೆ ಇಲ್ಲ ಅಂದ್ರೆ ನೀರು ಇರುತ್ತೆ. ಬೀಳಲ್ವಲ್ಲ ಇದ್ರೊಳಗೆ. ಹಂಗೆ ತಂಪಿದೆಯಾ ನೀರು? ಭಾಳ ತಣ್ಣಗಿದೆಯಾ? ಈ ಬೆಟ್ಟದಲ್ಲಿ ಏನೋ ಸುರಂಗ ಮಾರ್ಗ ಏನಾನು ಇದೆಯಾ ಅಣ್ಣ? ಇಲ್ಲಿ ಏನೋ ಗವಿ ಐತೆ. ಗವಿನಾ? ಅಣ್ಣ ಬೆಟ್ಟ ಈಸಿಯಾಗಿ ಹತ್ಬೋದಾ? ಏನು ತೊಂದರೆ ಇಲ್ಲ. ಯಾಕಂದರೆ ಬೇರೆ ಬೇರೆ ಬೆಟ್ಟ ಹತ್ತಿದವ್ರಿಗೆ ಅಷ್ಟೊಂದು ಏನು ಕಷ್ಟ ಇಲ್ಲ. ಇದು ಮುದ್ಗಿರಿ ಬೆಟ್ಟ ಮತ್ತು ಸಿದ್ರಿ ಬೆಟ್ಟ ಅಂತ ಬೇರೆ. ಗುರು, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಬರೀ ಯೋಗಾಭ್ಯಾಸನೇ ಅಲ್ಲ, ಸಂಸ್ಕಾರ, ಸಂಘಟನೆ, ಸೇವೆಯನ್ನು ಕೂಡ ಕಲಿಸ್ತಾರೆ. ಸೊ ಈ ಚಾಲನಾ ಕಾರ್ಯಕ್ರಮದಲ್ಲಿ ನಮ್ಮ ದೇಹಕ್ಕೆ ಯಾವ ಆಹಾರ ಒಳ್ಳೆಯದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಈ ಬೆಟ್ಟದ ಮೇಲೆ ನಮ್ಮ ಯೋಗಾಭ್ಯಾಸ ಹೇಗಿತ್ತು ಅಂತ ತೋರಿಸ್ತೀನಿ, ನೋಡಿ.
ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಗುರು, ಬೆಟ್ಟದ ಮೇಲೆ ಯೋಗಾಭ್ಯಾಸ ತುಂಬಾ ಚೆನ್ನಾಗಾಯಿತು. ಇದಾದಮೇಲೆ ಡಾಕ್ಟರ್ JK ಜಯರಾಮ್ ಸರ್ ಅವರು ಒಳ್ಳೆ ಸ್ಪೀಚ್ ಕೊಟ್ಟರು. ಅದು ಕೂಡ ಯೋಗಾಸನದಿಂದ ಏನೆಲ್ಲ ರೋಗಗಳನ್ನು ನಾವು ತಡೆಗಟ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಅದನ್ನು ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಎಂಥ ಆಹಾರ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ಪ್ರಕಾಶ್ ಅಣ್ಣವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂಥ ಆಹಾರವನ್ನು ಅಳವಡಿಸ್ಕೊಳ್ಳಿ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ. भारत माता की जय. प्रभु श्री रामचंद्र महाराज की जय. वंदे वंदे वंदे. ಮುಂದಿದ್ದೆಲ್ಲ ನಿಮ್ದೇ. ನಮ್ಮ ಕೈಯಲ್ಲಿರೋದು ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೆ ಸತ್ವ, ಅಂದ್ರೆ ಸತ್ವ ಅಂದ್ರೆ ಜೀವ. ಈ ಆಹಾರಕ್ಕೆ ಜೀವ ಇದೆ. ಜೀವ ಇರುವ ಮನುಷ್ಯ ಜೀವ ಇರುವ ಆಹಾರವನ್ನು ಸೇವನೆ ಮಾಡಬೇಕು. ಕಾಯಿಸಿ ಬೇಯಿಸಿ ಮಸಾಲೆ ಹಾಕಿ ಎಲ್ಲ ಮಾಡಿ ತಿಂದಾಗ ಅದು ಡೆಡ್ ಆಗಿರ್ತದೆ. ಡೆಡ್ ಆಗಿರೋ ಆಹಾರವನ್ನು ನಾವು ಸೇವಿಸಿದಾಗ ಬೇಗ ಡೆಡ್ ಆಗ್ತೀವಿ. ಜೀವ ಇರುವ ಆಹಾರವನ್ನ ಜೀವವಿರುವ ಮನುಷ್ಯ ನಾವು ಸೇವನೆ ಮಾಡಿದಾಗ ನಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ದಿನ ಪ್ರತಿದಿನ 3 ಊಟಗಳಲ್ಲಿ ಒಂದು ಊಟ ಇದಾಗಿರ್ಲಿ, ಇಲ್ಲ ನಮ್ಮಿಂದ ಆಗಲ್ಲ ಒಂದು ಊಟ ಬಳಸಿದ್ರೆ ಒಂದು ಕಾಲ್ ಭಾಗ ಸಾತ್ವಿಕ ಆಹಾರ. ಕೇಳಿಸ್ಕೊಂಡಲ್ಲ ಗುರು, ನಮ್ಮ ಆರೋಗ್ಯಕ್ಕೆ ಎಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅನ್ನೋದನ್ನ ಪ್ರಕಾಶಣ್ಣ ತುಂಬ ಚೆನ್ನಾಗಿ ಹೇಳಿದ್ರು. ಇನ್ನು ಈ ಬೆಟ್ಟದ ಮೇಲೆ ಈ ಮೀನಗೊಂದಿ ಮಲೆರಂಗನಾಥ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಗುರು, ಈ ದೇವಸ್ಥಾನ ಬರೀ ಶನಿವಾರದೊತ್ತು ಮಾತ್ರ ಓಪನ್ ಇರುತ್ತೆ. ಸೊ ನೀನೇನಾದರೂ ಬರೋವಾಗಿದ್ರೆ ಗುಂಪಲ್ಲಿ ಬನ್ನಿ, ಯಾಕಂದರೆ ಇಲ್ಲಿ ಕರಡಿ ಚಿರತೆ ಕಾಟ ಜಾಸ್ತಿನೇ ಇದೆ ಅಂತೆ. ಸೊ ಇದು ಇವತ್ತಿನ ಒಂದು ಚಾಲನಾ ಕಾರ್ಯಕ್ರಮ. ಗುರು, ನೆಕ್ಸ್ಟ್ ವೀಡಿಯೋದಲ್ಲಿ ಡಾಕ್ಟರ್ JK ಜಯರಾಮ್ ಸರ್ ಅವರು ಯೋಗಾಭ್ಯಾಸದಿಂದ ಏನೆಲ್ಲ ರೋಗಗಳನ್ನ ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ಒಳ್ಳೆ ಸ್ಪೀಚ್ ಕೊಟ್ಟಿದ್ದಾರೆ. ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.